ನೂರು ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲದ ಈ ಸಲ ಕಾಂಗ್ರೆಸ್ ಪಕ್ಷನೇ. ಸಿದ್ದರಾಮಯ್ಯನವರ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಸರ್ಕಾರ ಇವತ್ತು ಜನಕ್ಕೆ ಸ್ವಲ್ಪ ಆಕ್ಸಿಜನ್ ಕೊಟ್ಟಿದೆ. ಇಲ್ಲಾಂದ್ರೆ ಬಿಜೆಪಿ ಕಾರ್ಯಕ್ರಮಗಳನ್ನ ಮುಗಿಸಾಕ್ಬಿಟ್ಟಿರೋರು. ಜನರ ಸೇವೆ ಮಾಡಿದೆ ನಮ್ಮ ಅಧ್ಯಾಯ. ಸಿದ್ದರಾಮಯ್ಯ ಸಾಹೇಬ್ರ, ಡಿ.ಕೆ. ಸಾಹೇಬ್ರ ಹೆಸರಲ್ಲೇ ಕರ್ನಾಟಕ ರಾಜ್ಯ ಎಲೆಕ್ಷನ್ ಹೋಗುತ್ತೆ ಈ ಸಲ. ರಕ್ಷಾರಾಮಯ್ಯ ವರ್ಸಸ್ ಮೋದಿ ಅಂತೂ ಅಲ್ಲ, ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್. ಎಲ್ಲಾ ರೀತಿಯ ತಿಳುವಳಿಕೆ ಇರೋ ಜನನೇ ಚಿಕ್ಕಬಳ್ಳಾಪುರದವರು. ಯಾರಿಗೂ ಮೋಸ ಮಾಡಂತ ಜನ ಅಲ್ಲ. ವೀರಪ್ಪ ಮೊಯ್ಲಿ ಸಾಹೇಬ್ರ ಆಶೀರ್ವಾದ, ಶಿವಶಂಕರ ರೆಡ್ಡಿ ಸಾಹೇಬ್ರ ಆಶೀರ್ವಾದ, ಎಲ್ಲರ ಆಶೀರ್ವಾದ ಕಾಂಗ್ರೆಸ್ ಅಭ್ಯರ್ಥಿಯ ಮೇಲಿರುತ್ತೆ. ವೀಕ್ಷಕರ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾವು ಕರ್ನಾಟಕದ ಬಿಸಿಲಿಗಿಂತ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್. ರಕ್ಷಾರಾಮಯ್ಯ ಅವ್ರ ಜೊತೆ ನಾವಿದೀವಿ, ಅವ್ರನ್ನ ಕೇಳೋಣ. ಇವತ್ತಾನೆ ನಾಮಿನೇಷನ್ ಫೈಲ್ ಮಾಡಿದ್ದಾರೆ. ಸರ್, ಹೇಗೆ ನಡೀತಾ ಇದೆ ಎಲೆಕ್ಷನ್? ಇವತ್ತು ಒಳ್ಳೆ ಸಮಯ ಆಯಿತು. ಅದು ಸ್ಕ್ರೂಟ್ನಿಗೋಸ್ಕರ ನಾವು ಇವತ್ತು ನಾಮಿನೇಷನ್ ಮಾಡಿದ್ದೀವಿ. ಅಧಿಕೃತವಾಗಿ ಈ 3ನೇ ತಾರೀಕು ನಾವೆಲ್ಲ ನಾಯಕರುಗಳ ಜೊತೆ ಅವರ ಸಮ್ಮುಖದಲ್ಲಿ ಇನ್ನೊಂದು ಸಲ ನಾವು ನಾಮಪತ್ರ ಸಲ್ಲಿಸ್ತೀವಿ. 100 ಚಿಕ್ಕಬಳ್ಳಾಪುರದಲ್ಲಿ ಗೆಲ್ಲದ ಈ ಸಲ ಕಾಂಗ್ರೆಸ್ ಪಕ್ಷನೇ. ಯಾಕಂದರೆ ನಮ್ಮ ಪ್ರಣಾಳಿಕೆಗಳು, ನಮ್ಮ ಪ್ರಾಮಿಸ್ಗಳು ಡೆಲ್ಲಿಯಿಂದ ಏನು ಬಂದಿದ್ದಾವೆ, ಜನಕ್ಕೆ ಇವಾಗ ಬೇಸತ್ತು ಹೋಗಿದ್ದಾರೆ. ಕೋವಿಡ್ ಆಗಿರಲಿ, ಡಿಮಾನಿಟೈಸೇಷನ್ ಆಗಿರಲಿ, ಗ್ಯಾಸ್ ಪ್ರೈಸಸ್ ಆಗಿರಲಿ, ಪೆಟ್ರೋಲ್ ಪ್ರೈಸ್ ಆಗಿರಲಿ, ಬೇಸತ್ತು ಹೋಗಿದ್ದಾರೆ ಜನ. ಸಿದ್ದರಾಮಯ್ಯನವರ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸಾಹೇಬ್ರ ಸರ್ಕಾರ ಇವತ್ತು ಜನಕ್ಕೆ ಸ್ವಲ್ಪ ಆಕ್ಸಿಜನ್ ಕೊಟ್ಟಿದೆ. ಇಲ್ಲಾಂದರೆ ಇವೆಲ್ಲ ಬಿಜೆಪಿದ ಕಾರ್ಯಕ್ರಮಗಳನ್ನ ಮುಗಿಸಾಕ್ಬಿಟ್ಟಿರೋರು ನಮ್ಮ ರಾಜ್ಯನ. ಇವತ್ತು ಕಾಂಗ್ರೆಸ್ ಪಕ್ಷ ಬಡವರ ಪರ, ಹಿಂದುಳಿದವರ ಪರ, ಅದು ನಮ್ಮ ದೇಶದಲ್ಲಿ 70-75% ಇದ್ದಾರೆ, ಅವ್ರ ಪರ ನಿಂತಿರುವಂಥ ಸರ್ಕಾರ. ಲೇಟ್ ಆದರೂ ಕೂಡ ಲೇಟೆಸ್ಟ್ ಆಗಿ ನಿಮ್ಮ ಹೆಸರು ಆರಂಭದಿಂದಲೂ ಕೂಡ ಸಾಕಷ್ಟು ಚರ್ಚೆಯಲ್ಲಿತ್ತು, ಮುನ್ನೆಲೆಯಲ್ಲಿತ್ತು. ಆದರೂ ಟಿಕೆಟ್ ಅನೌನ್ಸರ್ ಲೇಟ್ ಆಯಿತು. ಈ ಕ್ಷಣಕ್ಕೆ ಈ ಸಮಯ ಸಾಕ ನಿಮಗೆ? ಸಿದ್ಧತೆ ಮಾಡ್ಕೊಂಡಿದ್ದೀರ ಸಂಪೂರ್ಣ? ನಾವು ಕಳೆದ 2-3 ವರ್ಷದಿಂದ ಚಿಕ್ಕಬಳ್ಳಾಪುರ ಮತ್ತು ನಮ್ಮ ಎಲ್ಲ ಯೂತ್ ಕಾಂಗ್ರೆಸ್ ವತಿಯಿಂದ ಎಲ್ಲ ಕೆಲಸಗಳು ಮಾಡ್ತಿದ್ವಿ. ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಮಂತ್ರಿಗಳು ಎಲ್ಲರೂ ಪೈಪೋಟಿಲಿದ್ದರು. ಎಲ್ಲರೂ ಅವರವರ ಒಂದು ಶಕ್ತಿ ತೋರಿಸಿ ಕೆಲಸ ಮಾಡಿಸಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ. ಈ ಸಲ ಕಾಂಗ್ರೆಸ್ ಪ್ಲೆನರಿ ಸೆಷನ್ ಆದಮೇಲೆ 35-40% ಯುವಕರಿಗೆ ಆದ್ಯತೆ ಕೊಡಬೇಕು ಅಂತ ರೆಸೊಲ್ಯೂಷನ್ ಮಾಡಿದರು. ಅದ್ರ ಪ್ರಕಾರ ನಮ್ಮ ಸ್ಟೇಟಲ್ಲಿ 9 ಯುವಕರಿಗೆ ಕೊಟ್ಟಿದ್ದಾರೆ ಈ ಸಲ. ವೀರಪ್ಪ ಮೊಯ್ಲಿ ಸಾಹೇಬ್ರ ಆಶೀರ್ವಾದ, ಶಿವಶಂಕರ ರೆಡ್ಡಿ ಸಾಹೇಬ್ರ ಆಶೀರ್ವಾದ, ಎಲ್ಲರ ಆಶೀರ್ವಾದ ಕಾಂಗ್ರೆಸ್ ಅಭ್ಯರ್ಥಿಯ ಮೇಲಿರುತ್ತೆ, ರಕ್ಷಾರಾಮಯ್ಯ ಮೇಲಿರುತ್ತೆ. ನಿಮ್ಮ ಕುಟುಂಬದವ್ರ ರಾಜಕೀಯಕ್ಕೆ ಈ ಹಿಂದೆನೇ ಬರಬೇಕಿತ್ತು. ಈಗ ನಿಮಗೆ ಅವಕಾಶ ಸಿಕ್ಕಿದೆ. ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಜೊತೆಗೆ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಅಂದಾಗ 5 ಕಾಂಗ್ರೆಸ್ ಶಾಸಕರ ಬೆಂಬಲ ಎಲ್ಲವೂ ಎಷ್ಟು ಪ್ಲಸ್ ಆಗುತ್ತೆ ಸರ್? ಕುಟುಂಬಕ್ಕೆ ರಾಜಕಾರಣಕ್ಕೆ ದೂರ ತುಂಬ ಅಂತರ ಏನಿಲ್ಲ. ಕುಟುಂಬದಲ್ಲೂ ರಾಜಕಾರಣ ಮಾಡೋರು ಇದ್ದಾರೆ, ನಮ್ಮ ತಂದೆಯವರು ಇದ್ದಾರೆ. ಅದು ಬಿಟ್ಟು ಇನ್ಯಾರೂ ಇಲ್ಲ ನಮ್ಮ ಕುಟುಂಬದಲ್ಲಿ ರಾಜಕಾರಣ ಮಾಡಿದವರು. ನಮ್ಮ ಧ್ಯೇಯ ಸೇವೆ ಮಾಡೋದು, ಜನರ ಸೇವೆ. ಅದು ನಮ್ಮ ವೈದ್ಯಕೀಯ ಶಿಕ್ಷಣ ಮುಖಾಂತರ, ಇಲ್ಲ ಹಾಸ್ಪಿಟಲ್ ಮುಖಾಂತರ, ಇಲ್ಲ ರಾಜಕೀಯ ಮುಖಾಂತರ ಜನರ ಸೇವೆ ಮಾಡೋದೇ ನಮ್ಮ ಅಧ್ಯಾಯ. ಜನರಿಗೆ ಒಳ್ಳೆ ಕೆಲಸ ಮಾಡುವಂಥದ್ದೇ ನಮ್ಮ ಒಂದು ಗುರಿ. ಅದಕ್ಕೆ ಒಂದು ಅವಕಾಶ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ನಮ್ಮ ಕಾರ್ಯಕರ್ತರು ನಮ್ಮ ಬೆನ್ನಿಗೆ ನಿಲ್ತಾರೆ, ನಮ್ಮ ಬೆಂಬಲ ಕೊಡ್ತಾರೆ ಅಂತ, ಮತ್ತು ನಮ್ಮ ಮತದಾರರು ಬೆಂಬಲ ಕೊಡ್ತಾರೆ ಅಂತ ನಂಬಿಕೆ ಇದೆ. 135-136 ಜನ ಶಾಸಕರು, ಗ್ಯಾರಂಟಿ ಯೋಜನೆಗಳು, ಸಿದ್ದರಾಮಯ್ಯ ಅವರ ಅನುಭವ, ಡಿ.ಕೆ. ಶಿವಕುಮಾರ್ ಅವರ ಚಾಣಾಕ್ಷತನ, ಇಡೀ ರಾಜ್ಯದಲ್ಲಿ ಗ್ಯಾರಂಟಿಗೆ ಸಿಗ್ತಿರುವಂಥ ಒಂದು ರೀತಿಯ ರೆಸ್ಪಾನ್ಸ್, ಇವೆಲ್ಲವೂ ರಕ್ಷಾರಾಮಯ್ಯ ಅವ್ರಿಗೆ ಎಷ್ಟು ಪ್ಲಸ್ ಆಗುತ್ತೆ? 100% ಪ್ಲಸ್ ಆಗುತ್ತೆ. ಸಿದ್ದರಾಮಯ್ಯ ಸಾಹೇಬ್ರ, ಡಿ.ಕೆ. ಸಾಹೇಬ್ರ ಹೆಸರಲ್ಲೇ ಕರ್ನಾಟಕ ರಾಜ್ಯ ಎಲೆಕ್ಷನ್ಗೆ ಹೋಗುತ್ತೆ ಈ ಸಲ. ಅವ್ರ ಹೆಸರಲ್ಲೇ ಈ ಸಲ ಗೆಲ್ಲೋದು. ವಿಧಾನಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರದೀಪ್ ಈಶ್ವರ್ ಸೃಷ್ಟಿಸಿದಂಥ ಒಂದು ಅಲೆ ಇನ್ನೂ ಕೂಡ ಟ್ರೆಂಡ್ ಹಾಗೇ ಇದೆ, ಇನ್ನೂ ಡಬಲ್ ಆಗಿದೆ ಇವಾಗ. ಯಾಕಂದರೆ ಜನ ಏನಂತಾರೆ, 10 ತಿಂಗಳಲ್ಲಿ ಯಾರ ಮೇಲೂ ಈ ಅಟ್ರಾಸಿಟಿ ಕೇಸ್ಗಳು, ಫೇಕ್ ಕೇಸ್ಗಳು ಎಲ್ಲೂ ಇಲ್ಲ. 10 ವರ್ಷದಲ್ಲಿ ಬರೋ ಸಮುದಾಯಗಳ ಮೇಲೆ, ಜನರಲ್ ಸಮುದಾಯಗಳ ಮೇಲೆ, ಬೇರೆ ಹಿಂದುಳಿದ ಸಮುದಾಯಗಳ ಮೇಲೆ ಈ ಕೇಸ್ಗಳಿಟ್ಟು ಜನ ಬೇಸತ್ತು ಹೋಗಿದ್ರು. ಭಾಳಷ್ಟು ಸೀನಿಯರ್ ಲೀಡರ್ಗಳು ಮಾತಾಡಿದಾಗ ಹೇಳ್ತಾರೆ, 10 ವರ್ಷದಿಂದ ನೆಮ್ಮದಿ ಇದೆ ಚಿಕ್ಕಬಳ್ಳಾಪುರದಲ್ಲಿ, ಯಾರ ಮೇಲೂ ಈ ದಬ್ಬಾಳಿಕೆಗಳಿಲ್ಲ, ಯಾರ ಮೇಲೂ ಅತ್ಯಾಚಾರ ಆಗ್ತಾ ಇಲ್ಲ. ಒಂದೇ ಕ್ಷೇತ್ರ ಜನ ಹಿಂಗಂದರೆ ಇನ್ನೂ ಮಿಕ್ಕಿದ 7 ಕ್ಷೇತ್ರಗಳು ಹೆಂಗೆ ಅನ್ಬೇಕು? ಸೊ ಜನ ಎಚ್ಚರಿಕೆ ಆಗಿದ್ದಾರೆ. ಒಳ್ಳೆ ಡಿಸಿಷನ್ನು, ಒಳ್ಳೆ ಮತ ಹಾಕ್ತಾರೆ ಅಂತ ನಂಬಿಕೆ ನಮಗಿದೆ. ಮತ್ತೊಂದು ಕೊನೆ ಪ್ರಶ್ನೆ, ನೀವು ಬ್ಯುಸಿ ಇರ್ತೀರಾ. BJPಯ ಹಿಂದುತ್ವವಾದ ಅಂದರೆ ಭಾವನೆಗಳು, ರಾಮ ಮಂದಿರ ಮತ್ತೊಂದು, ಆದರೆ ಕಾಂಗ್ರೆಸ್ನ ಗ್ಯಾರಂಟಿ, ಇವೆರಡರ ನಡುವಿನ ಯುದ್ಧ ಈ ಬಾರಿಯ ಚುನಾವಣೆ ಕರ್ನಾಟಕದ ಮಟ್ಟಕ್ಕೆ ಅಂತ ಬಿಂಬಿತ ಆಗ್ತಾ ಇದೆ. ಏನಂತೀರ ನೀವು? ಸರ್, ಇದು ರಕ್ಷಾರಾಮಯ್ಯ ವರ್ಸಸ್ ಮೋದಿ ಅಂತೂ ಅಲ್ಲ, ರಕ್ಷಾರಾಮಯ್ಯ ವರ್ಸಸ್ ಸುಧಾಕರ್ ಈ ಎಲೆಕ್ಷನ್ನು. ನಮ್ಮ ಈ ಒಂದು ಕ್ಷೇತ್ರದಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ,
ಇವಾಗ ನಮ್ಮ ಒಪೊನೆಂಟ್ ಅವರು ಹೇಳಿದ್ದಾರೆ ಶ್ರೀಮಂತರು ವರ್ಸಸ್ ಕೆಲಸಗಾರರು ಅಂತ. ನಾವು ಶ್ರೀಮಂತರು ಸೇವೆಯಲ್ಲಿ ಶ್ರೀಮಂತರಾಗಿದ್ದೀವಿ, ಕೆಲಸ ಮಾಡಿದ್ರೆ ಶ್ರೀಮಂತರಾಗಿದ್ದೀವಿ. ನಾವು ಕೋವಿಡ್ ಸಮಯದಲ್ಲಿ ಆಗಿಲ್ಲ ನಾವು. ಸೊ ಜನ ಎಲ್ಲ ರೀತಿಯ ತಿಳುವಳಿಕೆ ಇರೋ ಜನನೇ ಚಿಕ್ಕಬಳ್ಳಾಪುರದವರು, ಯಾರಿಗೂ ಮೋಸ ಮಾಡೋಂಥ ಜನ ಅಲ್ಲ. ಸೊ ಈ ಸಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ನಮಗೆ ಬೆಂಬಲ ನೀಡ್ತಾರೆ, ನಮ್ಮ ಯುವಕರು ನಮ್ಮ ಮಹಿಳೆಯರೆಲ್ಲ ಕೊಡ್ತಾರೆ ಅಂತ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆಯದಾಗಲಿ. ಎಸ್ ವೀಕ್ಷಕರೇ, ಖಂಡಿತವಾಗಲೂ ಕೂಡ ಈ ಬಾರಿ ಕಾಂಗ್ರೆಸ್ನ ಗ್ಯಾರಂಟಿಗಳು ಪ್ಲಸ್ ಆಗುತ್ತೆ, ಎಲ್ಲರ ಆಶೀರ್ವಾದ ನನಗಿದೆ ಅಂತ ರಕ್ಷಾರಾಮಯ್ಯ ಅವರು ಹೇಳ್ತಿದ್ದಾರೆ. ನೀವು ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಪ್ರಕಾರ ಚಿಕ್ಕಬಳ್ಳಾಪುರದ ಸಂಸದರು ಯಾರಾಗಬೇಕು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ.